ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 3, 2, 1, 0. ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆಯಲಾಗಿದೆ. ಇಲ್ಲಿಯವರೆಗೆ ರಾಕೆಟ್ ಉಡಾವಣೆ ಅಂದ್ರೆ ಇಸ್ರೋ ಮಾತ್ರ ನೆನಪಾಗ್ತಾ ಇತ್ತು. ಆದರೆ ಈಗ ಚಿತ್ರಣ ಬದಲಾಗಿದೆ. ಎಸ್, ಭಾರತದ ಮೊದಲ ಖಾಸಗಿ ಕಕ್ಷಾ ಉಡಾವಣಾ ರಾಕೆಟ್ ವಿಕ್ರಮ್-1 ಶ್ರೀಹರಿಕೋಟಾದಿಂದ ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿದೆ. ಇದು ಕೇವಲ ಒಂದು ರಾಕೆಟ್ ಉಡಾವಣೆಯಲ್ಲ, ಇದು ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ ದೊರೆತ ದೊಡ್ಡ ಗೆಲುವು. ಹಾಗಾದ್ರೆ ಈ ಮಿಷನ್ ಯಾಕೆ ಇಷ್ಟು ವಿಶೇಷ? ವಿಕ್ರಮ್-1 ಏನು ಮಾಡಲಿದೆ? ಸ್ಕೈರೂಟ್ ಸಂಸ್ಥೆಯ ಕಥೆ ಏನು? ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಾಧನೆಯನ್ನ ಯಾಕೆ ಐತಿಹಾಸಿಕ ಅಂತ ಕರೆದ್ರು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಸ್ಕೈರೂಟ್ ಏರೋಸ್ಪೇಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಸ್ಥಾಪಿಸಿರುವವರು ಇಸ್ರೋದ ಮಾಜಿ ವಿಜ್ಞಾನಿಗಳಾದ ಪವನ್ ಕುಮಾರ್ ಚನ್ನಾ ಮತ್ತು ನಾಗಾ ಭರತ್ ಡಾಕಾ. ಇಬ್ಬರಿಗೂ ಒಂದು ಕನಸಿತ್ತು. ಭಾರತದಲ್ಲೂ ಖಾಸಗಿ ಕಂಪನಿಗಳು ರಾಕೆಟ್ ನಿರ್ಮಿಸಿ ಜಗತ್ತಿನ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಬೇಕು ಅನ್ನೋದು. ಆ ಕನಸಿನ ಫಲವೇ ಇವತ್ತು ಯಶಸ್ವಿಯಾದ ವಿಕ್ರಮ್-1. ಒಂದು ಕಾಲದಲ್ಲಿ ರಾಕೆಟ್ ನಿರ್ಮಾಣ ಅಂದರೆ ಸರ್ಕಾರದ ಕೆಲಸ ಅಂತ ಭಾವಿಸಲಾಗ್ತಾ ಇತ್ತು. ಆದರೆ ಈಗ ಖಾಸಗಿ ಕಂಪನಿಗಳು ಅದೇ ಮಟ್ಟದ ತಂತ್ರಜ್ಞಾನವನ್ನ ಅಭಿವೃದ್ಧಿ ಪಡಿಸಬಹುದು ಎಂಬುದನ್ನ ಸ್ಕೈರೂಟ್ ಸಾಬೀತುಪಡಿಸಿದೆ. ವಿಕ್ರಮ್-1 ಯಾಕೆ ಇಷ್ಟು ವಿಶೇಷ? ಈಗ ಈ ಪ್ರಶ್ನೆ, ವಿಕ್ರಮ್-1 ನಲ್ಲಿ ವಿಶೇಷತೆ ಏನು? ಮೊದಲನೇದಾಗಿ, ಇದು ಸಂಪೂರ್ಣವಾಗಿ ಭಾರತದಲ್ಲೇ ಅಭಿವೃದ್ಧಿಪಡಿಸಿದ ಖಾಸಗಿ ಕಕ್ಷಾ ಉಡಾವಣಾ ರಾಕೆಟ್. ಎರಡನೇದಾಗಿ, ಇದು ಸಣ್ಣ ಉಪಗ್ರಹಗಳನ್ನ ಕಡಿಮೆ ವೆಚ್ಚದಲ್ಲಿ ಬಾಹ್ಯಾಕಾಶದ ಕಕ್ಷೆಗೆ ಕೊಂಡೊಯ್ಯಲು ವಿನ್ಯಾಸಗೊಳಿಸಲಾಗಿದೆ. ಇಂದಿನ ಜಗತ್ತಿನಲ್ಲಿ ಸಂವಹನ, ಹವಾಮಾನ ಮುನ್ಸೂಚನೆ, ಕೃಷಿ, ರಕ್ಷಣಾ ವ್ಯವಸ್ಥೆ ಮತ್ತು ಇಂಟರ್ನೆಟ್ ಸೇವೆಗಳಿಗಾಗಿ ಸಾವಿರಾರು ಸಣ್ಣ ಉಪಗ್ರಹಗಳ ಅಗತ್ಯ ಇದೆ. ಈ ಉಪಗ್ರಹಗಳನ್ನ ಕಕ್ಷೆಗೆ ಕಳುಹಿಸುವ ಮಾರುಕಟ್ಟೆ ಸಾವಿರಾರು ಕೋಟಿ ರೂಪಾಯಿಗಳ ಮೌಲ್ಯ ಹೊಂದಿದೆ. ಇಲ್ಲಿಯವರೆಗೆ ಅನೇಕ ದೇಶಗಳು ವಿದೇಶಿ ಕಂಪನಿಗಳ ಮೇಲೆ ಅವಲಂಬಿತವಾಗಿದ್ವು. ಆದರೆ ಈಗ ಭಾರತ ಆ ಮಾರುಕಟ್ಟೆಯಲ್ಲಿ ಪ್ರಮುಖ ಸ್ಪರ್ಧಿಯಾಗಿ ಹೊರಹೊಮ್ಮುವ ಅವಕಾಶ ಪಡೆದುಕೊಂಡಿದೆ. ಇದರಿಂದ ಮೇಕ್ ಇನ್ ಇಂಡಿಯಾ ಯೋಜನೆಗೂ ಮತ್ತಷ್ಟು ಬಲ ಸಿಗಲಿದೆ. ಪ್ರಧಾನಿ ಮೋದಿ ಏನ್ ಹೇಳಿದ್ರು? ಯಶಸ್ವಿ ಉಡಾವಣೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಕೈರೂಟ್ ತಂಡದೊಂದಿಗೆ ಮಾತನಾಡಿದ್ರು. ಅವರು ವಿಜ್ಞಾನಿಗಳನ್ನ ಅಭಿನಂದಿಸಿ, ನೀವು ಇಡೀ ಭಾರತವನ್ನ ಹೆಮ್ಮೆ ಪಡುವಂತೆ ಮಾಡಿದ್ದೀರಿ. ನಿಮ್ಮ ತಂಡ ಭಾರತದ ಆಕಾಂಕ್ಷೆಗಳನ್ನ ಬಾಹ್ಯಾಕಾಶದಲ್ಲಿ ನೆಟ್ಟಿದೆ ಎಂದು ಶ್ಲಾಘಿಸಿದ್ರು. ಈ ಮಾತುಕತೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯವು ಹೊರಬಂದಿತು. ಸ್ಕೈರೂಟ್ ತಂಡದ ವಿಜ್ಞಾನಿಗಳ ಸರಾಸರಿ ವಯಸ್ಸು ಕೇವಲ 28 ವರ್ಷಗಳು. ಇದನ್ನ ಕೇಳಿದ ಪ್ರಧಾನಿ ಮೋದಿ ಭಾರತದ ಯುವ ಶಕ್ತಿಯ ಮೇಲಿನ ತಮ್ಮ ನಂಬಿಕೆಯನ್ನ ಈ ತಂಡ ಮತ್ತೊಮ್ಮೆ ಸಾಬೀತುಪಡಿಸಿದೆ ಅಂತ ಹೇಳಿದ್ರು. ಮತ್ತೊಂದು ಭಾವುಕ ಕ್ಷಣ ಅಂದ್ರೆ, ಉಡಾವಣೆಗೂ ಮುನ್ನ ಪ್ರಧಾನಿ ಮೋದಿ ತಮ್ಮ ಕೈ ಬರಹದಲ್ಲಿ ಬರೆದ ವಂದೇ ಮಾತರಂ ಎಂಬ ಶುಭಾಶಯ ಪತ್ರವನ್ನ ವಿಕ್ರಮ್-1 ರಾಕೆಟ್ನೊಂದಿಗೆ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿತ್ತು. ಈ ಮಿಷನ್ಗೆ ಆಗಮನ್ ಎಂಬ ಹೆಸರನ್ನು ಕೂಡ ಇಡಲಾಗಿತ್ತು. ಹಾಗಾದ್ರೆ ಇದರ ಮಹತ್ವ ಏನು? ನೋಡಿ, ಈ ಸಾಧನೆಯ ಮಹತ್ವ ಕೇವಲ ಒಂದು ರಾಕೆಟ್ ಯಶಸ್ವಿಯಾಗಿ ಹಾರಿತು ಎಂಬುದಲ್ಲ. ಇದು ಭಾರತದ ಖಾಸಗಿ ಬಾಹ್ಯಾಕಾಶ ಉದ್ಯಮದ ಸಾಮರ್ಥ್ಯವನ್ನ ಇಡೀ ಜಗತ್ತಿಗೆ ತೋರಿಸಿದೆ. ಇದರಿಂದ ವಿದೇಶಿ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಆಸಕ್ತಿಯನ್ನ ತೋರಬಹುದು. ಹೊಸ ಸ್ಟಾರ್ಟ್ಅಪ್ಗಳು ಬೆಳೆಯಬಹುದು. ಸಾವಿರಾರು ಯುವ ಇಂಜಿನಿಯರ್ಗಳಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬಹುದು. ಜೊತೆಗೆ ಭಾರತ ಜಾಗತಿಕ ಉಪಗ್ರಹ ಉಡಾವಣೆ ಮಾರುಕಟ್ಟೆಯಲ್ಲಿ ಇನ್ನಷ್ಟು ಬಲಿಷ್ಠ ಸ್ಥಾನ ಪಡೆಯುವ ಸಾಧ್ಯತೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಖಾಸಗಿ ಭಾರತೀಯ ಕಂಪನಿಗಳು ಬಾಹ್ಯಾಕಾಶ ಕ್ಷೇತ್ರಕ್ಕೆ ಕಾಲಿಡುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಒಟ್ಟಲ್ಲಿ ಒಂದು ಕಾಲದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೆಲವು ದೇಶಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಪ್ರಾಬಲ್ಯ ಹೊಂದಿದ್ವು. ಆದರೆ ಇಂದು ಭಾರತೀಯ ಯುವ ವಿಜ್ಞಾನಿಗಳು, ಸ್ಟಾರ್ಟ್ಅಪ್ಗಳು ಮತ್ತು ಖಾಸಗಿ ಕಂಪನಿಗಳು ಆ ಚಿತ್ರಣವನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ವಿಕ್ರಮ್-1 ಯಶಸ್ಸು ಕೇವಲ ಒಂದು ಉಡಾವಣೆ ಅಲ್ಲ, ಇದು ಭಾರತದ ಹೊಸ ಬಾಹ್ಯಾಕಾಶ ಯುಗದ ಆರಂಭ.
ಮುಂದಿನ ವರ್ಷಗಳಲ್ಲಿ ಭಾರತೀಯ ಖಾಸಗಿ ಕಂಪನಿಗಳು ಜಾಗತಿಕ ಬಾಹ್ಯಾಕಾಶ ಉದ್ಯಮದಲ್ಲಿ ಯಾವ ಮಟ್ಟಕ್ಕೆ ಬೆಳೆಯುತ್ತವೆ ಎಂಬುದನ್ನು ಕಾದು ನೋಡಬೇಕಿದೆ. 3, 2, 1, 0